ಹಾಯ್ ಎವ್ರಿವನ್, ಇವತ್ತಿನ ರೆಸಿಪಿ ಸೂಪರ್ ಟೇಸ್ಟಿ ಕ್ರೀಮಿ ಡೆಲಿಷಿಯಸ್ ಫ್ರೂಟ್ ಕಸ್ಟರ್ಡ್. ಬೇಸಿಗೆಯ ಬಿಸಿಗೆ ನಿಮಗೇನಾದರೂ ತಂಪಾಗಿ ತಿನ್ನಬೇಕು ಅಂತಾದರೆ, ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ಪಾರ್ಟಿ ಫಂಕ್ಷನ್ಸ್ಗೆ ಯಾವಾಗಲೂ ಡೆಸರ್ಟ್ಗೆ ಐಸ್ ಕ್ರೀಮ್ ಕೊಟ್ಟು ಬೋರ್ ಆಗಿದೆಯಾ? ಒಂದು ಸಲ ಈ ಡೆಸರ್ಟ್ ಕೊಟ್ಟು ನೋಡಿ, ಎಲ್ಲರೂ ಇಷ್ಟಪಟ್ಟು ಈ ಡೆಸರ್ಟನ್ನು ತಿಂತಾರೆ. ಹಾಗಾದರೆ ಬನ್ನಿ, ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಒಂದು ಪ್ಯಾನಲ್ಲಿ ನೀರು ಬಿಸಿ ಮಾಡಿಬಿಟ್ಟು ಅದು ಕುದಿಯುವಾಗ 1/4 ಕಪ್ ಅಷ್ಟು ನಾನಿಲ್ಲಿ ಸಾಗು ಯೂಸ್ ಮಾಡ್ತಾ ಇದ್ದೇನೆ. ಇದು ತುಂಬ ಸಪೂರ ಸಾಗು, ಸೊ ನಾನು ನೆನೆಸಲಿಲ್ಲ. ದೊಡ್ಡ ಸಾಗು ಆದರೆ ನೀವು ನೆನೆಸಿಬಿಟ್ಟು ಮತ್ತೆ ಅದನ್ನು ಬೇಯಿಸಬೇಕು. ಚೆನ್ನಾಗಿ ಬೇಯಿಸಿದ ಮೇಲೆ ಅದನ್ನು ನಾವು ಸೋಸಿ ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕಬೇಕು, ಇಲ್ಲದಿದ್ದರೆ ಅದು ಸಾಗು ಎಲ್ಲ ಒಂದೊಂದಕ್ಕೆ ಅಂಟ್ಕೊಳ್ಳುತ್ತೆ. ಸಾಗು ಆ್ಯಡ್ ಮಾಡೋದು ಕಂಪ್ಲೀಟ್ಲಿ ಆಪ್ಷನಲ್. ನಿಮಗೆ ಬೇಕಾದರೆ ಕಸ್ಟರ್ಡಿಗೆ ಆ್ಯಡ್ ಮಾಡ್ಬೋದು, ಇಲ್ಲದಿದ್ದರೆ ಬೇಡ. ಕಸ್ಟರ್ಡ್ ರೆಡಿ ಮಾಡಲಿಕ್ಕೆ ನಾನಿಲ್ಲಿ 1/2 ಲೀಟರಷ್ಟು ಹಾಲು ತೊಗೊಂಡಿದ್ದೇನೆ. ಅದಕ್ಕೆ ನಾನು 1/2 ಕಪ್ಪಷ್ಟು ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೇನೆ. ಒಂದು ಸಪ್ರೇಟ್ ಬೌಲಲ್ಲಿ 1/2 ಕಪ್ಪಷ್ಟು ಹಾಲು ತೊಗೊಂಡು ಅದಕ್ಕೆ 2 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಲಮ್ಸ್ ಇಲ್ಲದ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನಾನು ಪರ್ಚೇಸ್ ಮಾಡಿದ ಕಸ್ಟರ್ಡ್ ಪೌಡರ್ ಬ್ರ್ಯಾಂಡಲ್ಲಿ ಯಾವುದೇ ಕಲರನ್ನು ಅವರು ಆ್ಯಡ್ ಮಾಡಿರಲಿಲ್ಲ. ಅದಕ್ಕೆ ನಾನು ಸ್ವಲ್ಪ ಯೆಲ್ಲೋ ಫುಡ್ ಕಲರನ್ನು ಆ್ಯಡ್ ಮಾಡಿದೆ. ಕಸ್ಟರ್ಡ್ಗೆ ಸ್ವಲ್ಪ ಕಲರ್ ಇದ್ದರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ಹಾಲು ಸ್ವಲ್ಪ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಬೇಕಾದ್ರೆ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಮಿಕ್ಸನ್ನು ಆ್ಯಡ್ ಮಾಡಿ ಚೆನ್ನಾಗಿ ತಿರುಗ್ತಾ ಇರಬೇಕು, ಇಲ್ಲದಿದ್ದರೆ ಕಸ್ಟರ್ಡ್ ತಳ ಹಿಡಿಯುತ್ತೆ. ಅದಕ್ಕೆ 1/2 ಸ್ಪೂನಷ್ಟು ಏಲಕ್ಕಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೇನೆ. ಏಲಕ್ಕಿ ಪೌಡರ್ ಆ್ಯಡ್ ಮಾಡಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ನಾವು ಬೇಯಿಸಿಟ್ಕೊಂಡಂತಹ ಸಾಗುವನ್ನು ಆ್ಯಡ್ ಮಾಡಬೇಕು. ಸಾಗು ಆ್ಯಡ್ ಮಾಡಿ ಆದಮೇಲೆ ಒಂದು ಕುದಿ ಬಂದರೆ ಸಾಕು, ಮತ್ತು ನಾವು ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ನಿಮಗೆ ಇಷ್ಟ ಆದ ಫ್ರೂಟ್ಸನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಫ್ರೂಟ್ಸನ್ನು ತುಂಬ ಸಣ್ಣ ಸಣ್ಣ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೋಬೇಕು. ಮತ್ತು ಕಟ್ ಮಾಡಿ ಆದಮೇಲೆ ನೀರು ಬಿಡುವಂತಹ ಫ್ರೂಟ್ಸನ್ನು ಇದಕ್ಕೆ ಆ್ಯಡ್ ಮಾಡಬೇಡಿ. ಲೈಕ್ ಆರೆಂಜ್, ವಾಟರ್ ಮೆಲನ್ ಅಂಥದ್ದೆಲ್ಲ. ಯಾವುದು ಗಟ್ಟಿಯಾಗಿರುತ್ತೆ ಅಲ್ವಾ ಅಂಥ ಫ್ರೂಟ್ಸನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡು ತಣ್ಣಗಾದ ಕಸ್ಟರ್ಡ್ ಮಿಕ್ಸನ್ನು ಅದಕ್ಕೆ ಪೋರ್ ಮಾಡಿ ಅದನ್ನು ಚೆನ್ನಾಗಿ ಸೆಟ್ ಮಾಡಿ, ನಿಮ್ಮ ಹತ್ರ ಅವೈಲೇಬಲ್ ಇರುವ ಯಾವುದೇ ಡ್ರೈ ನಟ್ಸನ್ನು ಚೆನ್ನಾಗಿ ಕಟ್ ಮಾಡಿಬಿಟ್ಟು ಅದರ ಮೇಲೆ ಗಾರ್ನಿಷ್ ಮಾಡ್ಕೊಳ್ಳಿ. ಇದೆಲ್ಲ ಆಪ್ಷನಲ್, ಇದು ನಿಮಗೆ ಬೇಕಾದರೆ ಮಾತ್ರ ಆ್ಯಡ್ ಮಾಡ್ಬೋದು. ಬಟ್ ಹಾಕಿದರೆ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಕ್ರಂಚಿಯಾಗಿ ಆವಾಗ ನಟ್ಸ್ ಎಲ್ಲ ಸಿಗುತ್ತೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಎಲ್ಲವನ್ನು ಆ್ಯಡ್ ಮಾಡಿ ಆದಮೇಲೆ ಚೆನ್ನಾಗಿ ಕವರ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ 1 ಗಂಟೆ ಅಷ್ಟೊತ್ತು ಕೂಲ್ ಆಗಲಿಕ್ಕೆ ಬಿಡಿ. ಇಲ್ಲಿ ನೋಡಿ ನನ್ನ ಫ್ರೂಟ್ ಕಸ್ಟರ್ಡ್ ಯಾವ ರೀತಿ ಕಾಣಿಸ್ತಾ ಇದೆ. ಸೂಪರ್ ಆಗಿದೆ. ಟೇಸ್ಟ್ ಅಂತೂ ನಿಜವಾಗ್ಲೂ ಚೆನ್ನಾಗಿತ್ತು. ತಿಕ್ಕಾಗಿ ಬಂದಿದೆ ನೋಡಿ. ಈ ರೀತಿ ನಾವು ಸಾಗು ಆ್ಯಡ್ ಮಾಡಿದರೆ ತಿಕ್ಕಾಗಿ ಕ್ರೀಮಿಯಾಗಿ ಚೆನ್ನಾಗಿ ಬರುತ್ತೆ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ಸ್ ಮಾಡಿ ತಿಳಿಸಿ, ಆಯಿತಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.